ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಜಗತ್ತಿನ ರಾಜಕೀಯ ಚದುರಂಗದಾಟದಲ್ಲಿ ಒಂದು ಅನಿರೀಕ್ಷಿತ ನಡೆ. ದಶಕಗಳ ಕಾಲ ಬದ್ಧ ವೈರಿಗಳಾಗಿದ್ದ ಆನೆ ಮತ್ತು ಡ್ರ್ಯಾಗನ್ ಅಂದರೆ ಭಾರತ ಮತ್ತು ಚೀನಾ ಈಗ ಒಟ್ಟಿಗೆ ಹೆಜ್ಜೆ ಹಾಕೋದಿಕ್ಕೆ ಸಿದ್ಧ ಆಗಿದೆ. ನಾವಿನ್ನೂ ಪ್ರತಿಸ್ಪರ್ಧಿಗಳಲ್ಲ, ನಾವು ಬಿಸ್ನೆಸ್ ಪಾರ್ಟ್ನರ್ಸ್ ಅಂತ ಇಡೀ ಜಗತ್ತಿಗೆ ಘೋಷಿಸಿವೆ. ಇದೆಲ್ಲ ಹೇಗೆ ಸಾಧ್ಯ ಆಯಿತು? ಗಲ್ವಾನ್ ಸಂಘರ್ಷದ ಗಾಯ ಮಾಸುವ ಮುನ್ನವೇ ಈ ದಿಢೀರ್ ಬದಲಾವಣೆಗೆ ಕಾರಣ ಏನು? ಇದರ ಹಿಂದಿರುವ ಮಾಸ್ಟರ್ ಮೈಂಡ್ ಯಾರು ಗೊತ್ತಾ? ಅವೆಲ್ಲವನ್ನು ನೋಡೋದಕ್ಕೂ ಮೊದಲು ತಪ್ಪದೇ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ದಯವಿಟ್ಟು ಪ್ರೆಸ್ ಮಾಡಿ. ಐತಿಹಾಸಿಕ ಭೇಟಿ ಮತ್ತು ಒಂದು ದೊಡ್ಡ ಮಾತು. ಕಥೆ ಶುರುವಾಗಿದ್ದು ಚೀನಾದ ಟಿಯಾನ್ಜಿನ್ ನಗರದಲ್ಲಿ. 7 ವರ್ಷಗಳ ನಂತರ ಪ್ರಧಾನಿ ಮೋದಿ ಚೀನಾಕ್ಕೆ ಕಾಲಿಟ್ಟಿದ್ರು. ಸಂದರ್ಭ ಶಾಂಘೈ ಸಹಕಾರ ಸಂಘಟನೆಯ ಶೃಂಗಸಭೆ. ಅಲ್ಲಿ ಮುಚ್ಚಿದ ಬಾಗಿಲುಗಳ ಹಿಂದೆ ಮಾತುಕತೆ ನಡೆಯಿತು. ನಂತರ ಹೊರಬಂದ ನಾಯಕರು ಕೊಟ್ಟ ಸಂದೇಶ ಇಡೀ ಜಗತ್ತಿನಲ್ಲೇ ಸಂಚಲನ ಮೂಡಿಸಿದೆ. ಭಾರತ ಮತ್ತು ಚೀನಾ ಪರಸ್ಪರ ಬೆದರಿಕೆ ಆಗಬಾರ್ದು, ನಾವು ಒಟ್ಟಾಗಿ ಬೆಳೆಯುವ ಪಾಲುದಾರರಾಗಬೇಕು ಅಂತ ಕ್ಸಿ ಜಿನ್ಪಿಂಗ್ ಹೇಳಿದ್ದಾರೆ. ನರೇಂದ್ರ ಮೋದಿಯೂ ಅಷ್ಟೇ, ನಮ್ಮ ನಡುವೆ ಈಗ ಶಾಂತಿ ಮತ್ತು ಸ್ಥಿರತೆಯ ವಾತಾವರಣ ಇದೆ ಅಂದಿದ್ದಾರೆ. ಕೇವಲ ಮಾತುಗಳಲ್ಲ, ಒಂದು ದೊಡ್ಡ ಆಕ್ಷನ್ ಕೂಡ. 2020ರಿಂದ ನಿಂತು ಹೋಗಿದ್ದ ಭಾರತ ಚೀನಾ ವಿಮಾನ ಹಾರಾಟಕ್ಕೆ ಮತ್ತೆ ಹಸಿರು ನಿಶಾನೆ ತೋರಲಾಗಿದೆ. ಇದು ಕೇವಲ ಒಂದು ನಿರ್ಧಾರ ಅಲ್ಲ, ಬದಲಾಗುತ್ತಿರುವ ಸಂಬಂಧದ ಸಂಕೇತ. ಹಾಗಾದ್ರೆ ಈ ಜಾದೂ ನಡೆದಿದ್ದು ಹೇಗೆ? ಇದರ ಹಿಂದಿನ ರಹಸ್ಯ ಬೀಜಿಂಗ್ ಅಥವಾ ದೆಹಲಿಯಲ್ಲಿಲ್ಲ, ಅದಿರೋದು ವಾಷಿಂಗ್ಟನ್ ಡಿಸಿಯಲ್ಲಿ. ಹೌದು, ಈ ಇಡೀ ಆಟದ ಹಿಂದಿನ ಗೇಮ್ ಚೇಂಜರ್ ಬೇರೆ ಯಾರೂ ಅಲ್ಲ, ಅಮೆರಿಕ ಅಧ್ಯಕ್ಷ, ವಿಕ್ಷಿಪ್ತ ನಾಯಕ ಡೊನಾಲ್ಡ್ ಟ್ರಂಪ್. ಟ್ರಂಪ್ ಶುರು ಮಾಡಿದ ಸುಂಕ ಸಮರ ಎಂಬ ವ್ಯಾಪಾರ ಯುದ್ಧ ಭಾರತ ಮತ್ತು ಚೀನಾ ಎರಡಕ್ಕೂ ಬಿಸಿ ಮುಟ್ಟಿಸಿತ್ತು. ರಷ್ಯಾದಿಂದ ತೈಲ ಖರೀದಿ ಮಾಡಿದ್ದಕ್ಕೆ ಭಾರತದ ಮೇಲೆ ಮತ್ತು ವ್ಯಾಪಾರ ಸಮರದಲ್ಲಿ ಚೀನಾದ ಮೇಲೆ ಟ್ರಂಪ್ ಭಾರೀ ಸುಂಕಗಳನ್ನು ವಿಧಿಸಿದ್ರು. ಭಾರತದ ವಜ್ರ, ಸೀಗಡಿಯಂಥ ಉತ್ಪನ್ನಗಳ ಮೇಲೆ ಸುಂಕ ಬರೋಬ್ಬರಿ 50% ಹೇರಿದ್ರು. ಈ ಆರ್ಥಿಕ ಹೊಡೆತದಿಂದಾಗಿ ಶತ್ರುವಿನ ಶತ್ರು ಮಿತ್ರ ಎಂಬ ಹಳೆಯ ಮಾತು ನಿಜ ಆಯಿತು. ಅಮೆರಿಕದ ಒತ್ತಡವೇ ಈ ಇಬ್ಬರು ವೈರಿಗಳನ್ನ ಮಾತುಕತೆಯ ಟೇಬಲ್ಗೆ ಬರುವಂತೆ ಮಾಡ್ತು. ಹೊಸ ಜಗತ್ತು, ಹೊಸ ನಿಯಮ. ಇದು ಕೇವಲ ವ್ಯಾಪಾರದ ಒಪ್ಪಂದ ಅಲ್ಲ, ಇದೊಂದು ಗ್ಲೋಬಲ್ ಪವರ್ ಶಿಫ್ಟ್. SCO ಅಂದರೆ ಶಾಂಘೈ ಸಹಕಾರ ಸಂಘಟನೆ, ಅಮೆರಿಕ ನೇತೃತ್ವದ ನ್ಯಾಟೋಗೆ ಪ್ರತಿಯಾಗಿ ನಿರ್ಮಾಣ ಆದ ಒಂದು ಶಕ್ತಿ ಕೇಂದ್ರ. ಇದರಲ್ಲಿ ಚೀನಾ, ರಷ್ಯಾ, ಭಾರತ, ಪಾಕಿಸ್ತಾನದಂಥ ಹಲವು ಪ್ರಬಲ ದೇಶಗಳಿವೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಕೂಡ ಈ ಸಭೆಯಲ್ಲಿದ್ದರು. ಅಮೆರಿಕದ ನಿರ್ಬಂಧಗಳಿಂದ ಕಂಗೆಟ್ಟಿರುವ ರಷ್ಯಾ ಚೀನಾದ ಆಪ್ತ ಮಿತ್ರ. ಈಗ ಭಾರತ ಕೂಡ ಈ ಕೂಟದತ್ತ ಹೆಚ್ಚು ವಾಲ್ತಿದೆ. ಇದರರ್ಥ ಸ್ಪಷ್ಟ, ಜಗತ್ತಿಗೆ ಅಮೆರಿಕ ಒಬ್ಬನೇ ಬಾಸ್ ಅಲ್ಲ ಅನ್ನೋದನ್ನ ಸಾರೋದು. ಆದರೆ ಒಂದು ನಿಮಿಷ ನಿಲ್ಲಿ, ಎಲ್ಲವೂ ಅಂದುಕೊಂಡಷ್ಟು ಸುಲಭ ಅಲ್ಲ. ಇದೊಂದು ಅಹಿತಕರ ಮೈತ್ರಿ ಅಂತ ಜಾಗತಿಕ ರಾಜಕೀಯ ವಿಶ್ಲೇಷಕರು ಹೇಳ್ತಿದ್ದಾರೆ. ಅದಕ್ಕೆ ಕಾರಣವೂ ಇದೆ. ಒಂದು, ಗಲ್ವಾನ್ ಘರ್ಷಣೆ, ಇದರ ರಕ್ತದ ಕಲೆ ಇನ್ನೂ ಹಸಿಯಾಗಿದೆ. ಎರಡನೆಯದು, ಬಗೆಹರಿಯದ ಗಡಿ ವಿವಾದ. ಇದು ಒಂದು ಟೈಮ್ ಬಾಂಬ್ನಂತೆ. ಭಾರತ ಚೀನಾ ಮಧ್ಯೆ ಯಾವಾಗ ಮತ್ತೆ ಸ್ಫೋಟಿಸತ್ತೆ ಗೊತ್ತಿಲ್ಲ. ಮೂರನೆಯದ್ದು, ಪಾಕಿಸ್ತಾನಕ್ಕೆ ಚೀನಾದ ಬೆಂಬಲ. ಇದಂತೂ ಭಾರತಕ್ಕೆ ಯಾವಾಗಲೂ ತಲೆನೋವು. ನಾಲ್ಕನೆಯದ್ದು, ಟಿಬೆಟ್ ಮತ್ತು ಬ್ರಹ್ಮಪುತ್ರ ನದಿ ವಿಷಯ. ಈ ವಿಚಾರದಲ್ಲಿ ಎರಡೂ ದೇಶಗಳ ನಡುವೆ ದೊಡ್ಡ ಕಂದಕವೇ ಇದೆ. ಹಾಗಾಗಿ ಇದೊಂದು ಪ್ರೀತಿಯ ಸ್ನೇಹ ಅಲ್ಲ, ಅನಿವಾರ್ಯತೆಯ ಸ್ನೇಹ ಅಂತಲೂ ಹೇಳಲಾಗ್ತಿದೆ. ಇದೊಂದು ಮಾಸ್ಟರ್ ಸ್ಟ್ರೋಕಾ ಅಥವಾ ಅಪಾಯದ ಆಟವಾ? ಚೀನಾಗೆ ಭಾರತದ 140 ಕೋಟಿ ಜನರ ಬೃಹತ್ ಮಾರುಕಟ್ಟೆ ಬೇಕು. ಭಾರತಕ್ಕೆ ತನ್ನ ಉತ್ಪಾದನಾ ವಲಯಕ್ಕೆ ಚೀನಾದಿಂದ ಬರುವ ಕಚ್ಚಾ ವಸ್ತುಗಳು ಬೇಕು. ಈ ಹೊಸ ಸ್ನೇಹದಿಂದ ವೀಸಾ ನಿಯಮಗಳು ಸರಳ ಆಗಬಹುದು, ಹೊಸ ವ್ಯಾಪಾರ ಒಪ್ಪಂದಗಳು ಏರ್ಪಡಬಹುದು. ಕ್ಸಿ ಜಿನ್ಪಿಂಗ್ ಹೇಳಿದಂತೆ ಡ್ರ್ಯಾಗನ್ ಮತ್ತು ಆನೆಯ ನೃತ್ಯ ನಿಜ ಆದರೆ ಅದು ಜಾಗತಿಕ ರಾಜಕೀಯ ಮತ್ತು ಆರ್ಥಿಕತೆಯ ದಿಕ್ಕನ್ನೇ ಬದಲಿಸಬಲ್ಲದು. ಒಟ್ಟಿನಲ್ಲಿ ಪ್ರಧಾನಿ ಮೋದಿಯವರ ಈ ನಡೆ ಒಂದು ಚಾಣಾಕ್ಷ ರಾಜತಾಂತ್ರಿಕ ಆಟವೇ ಸರಿ. ವಾಷಿಂಗ್ಟನ್ಗೆ ಒಂದು ಸ್ಪಷ್ಟ ಸಂದೇಶವನ್ನು ರವಾನಿಸಲಾಗಿದೆ. ನಮ್ಮನ್ನ ಕಟ್ಟಿಹಾಕೋದಿಕ್ಕೆ ಪ್ರಯತ್ನಿಸಿದ್ರೆ ನಮಗೆ ಬೇರೆ ದಾರಿಗಳು ಗೊತ್ತು ಅಂತ ನೇರ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಹೊಸ ಸ್ನೇಹ ಭಾರತಕ್ಕೆ ಲಾಭ ತರುತ್ತಾ ಅಥವಾ ಡ್ರ್ಯಾಗನ್ನ ಸ್ನೇಹ ಅಪಾಯಕಾರಿಯಾಗತ್ತಾ? ಇದು ಪ್ರಧಾನಿ ನರೇಂದ್ರ ಮೋದಿಯವರ ಮಾಸ್ಟರ್ ಸ್ಟ್ರೋಕಾ ಅಥವಾ ಅಪಾಯಕಾರಿ ಜೂಜಾಟವಾ?
ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಶ್ಲೇಷಣೆ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟರ್ನ್ಯಾಷನಲ್ ಅಪ್ಡೇಟ್ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.